ಜೆಡಿಎಸ್ನಿಂದ ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರ ಹೆಸರು ಕೂಡ ಘೋಷಣೆ ಆಗಿ ಹೋಗಿದೆ. ಆದರೀಗ ಇಡೀ ಕರ್ನಾಟಕದ ಚಿತ್ತ ಇರೋದು ಸ್ವಾಭಿಮಾನದ ಸಂಸದೆ ಸುಮಲತಾ ಅವರ ಕಡೆಗೆ. ಇಷ್ಟು ದಿನ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದರು ಸುಮಲತಾ ಅವರು. ದೆಹಲಿಗೂ ಹೋಗಿದ್ದರು, BJP ಹೈಕಮಾಂಡ್ ನಾಯಕರನ್ನು ಮೀಟ್ ಮಾಡ್ಕೊಂಡು ಬಂದರು. ಆದರೆ ಆಮೇಲೆ ಚೆಕ್ ಮಾಡಿಕೊಂಡ್ರೆ ಮಂಡ್ಯದ ಕಡೆಗೆ ತಲೆ ಹಾಕ್ತಾ ಇಲ್ಲ. ಅಷ್ಟರೊಳಗಲೇ ಗೊತ್ತಾಗ್ಬಿಟ್ಟಿತ್ತು ಅಂತ ಕಾಣುತ್ತೆ. ಇವರು ದೆಹಲಿಗೆ ಹೋಗ್ತಾ ಇದ್ದಂತೆಯೇ ಮಂಡ್ಯಗೆ ಕ್ಯಾಂಡಿಡೇಟ್ ನಾನಲ್ಲ, ಇದು JDSಗೆ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಸುಮಲತಾ ಅವ್ರದ್ದು ಮಾತುಕತೆ ಏನೂ ಇಲ್ಲ. ಸುಮಲತಾ ಪರ ಇರ್ತಕ್ಕಂಥ ನಾಯಕರು 2 ದಿನಗಳಿಂದ ಬೆಂಗಳೂರಿನ ಅಂಬರೀಷ್ ಅವರ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಬರುವವರಲ್ಲಿ ಅರ್ಧಕ್ಕರ್ಧ ಜನ ಯಾವ ಕಾರಣಕ್ಕೂ ನೀವು ಹಿಂದೆ ಸರಿಬೇಡಿ ಮೇಡಮ್, ನಿಂತ್ಕೊಳ್ಳಿ, ನೀವು ಮಂಡ್ಯದಿಂದ ಸ್ವಾಭಿಮಾನದ ಹೆಸರಲ್ಲೇ ಮತ್ತೆ ಚುನಾವಣೆಗೆ ನಿಂತ್ಕೊಳ್ಳಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನರ್ಧ ಜನ BJPಯಲ್ಲಿ ಮುಂದೆ ಭವಿಷ್ಯ ಇದೆ ಮೇಡಮ್, ಕಳ್ಕೊಬೇಡಿ, ಮೈತ್ರಿ ಒಪ್ಕೊಂಡ್ಬಿಟ್ಟು ತಟಸ್ಥರಾಗಿ ನೀವು ಉಳ್ಕೊಂಬಿಡಿ ಅಂತಲೂ ಹೇಳಿದ್ದಾರೆ. JDSಗೆ ಸಪೋರ್ಟ್ ಮಾಡದೆ ಚುನಾವಣಾ ಕಣದಿಂದನೇ ಹಿಂದೆ ಸರಿದು ನೀವು ಒಂದು ಕಡೆ ಇರಿ, ಮುಂಬರುವ ಎಲೆಕ್ಷನ್ಗಳಲ್ಲಿ ಹೋರಾಟ ಮಾಡಿದ್ರಾಯಿತು ಅಂತ ಕೂಡ ಕೆಲ ಮುಖಂಡರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ನಾಳೆ ಸುಮಲತಾ ಅವರ ಬೆಂಬಲಿಗರ ಸಭೆ ಕೂಡ ಅವರು ಕರೆದಿದ್ದಾರೆ. ತಮ್ಮ ನಿರ್ಧಾರವನ್ನು ಮಂಡ್ಯದಿಂದನೇ ಪ್ರಕಟಿಸುವುದಾಗಿ ಸುಮಲತಾ ಒಂದು ಕಡೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಂದರೆ, ಈಗ ಸುಮಲತಾ ಅವರ ನಡೆ ಯಾವ ಕಡೆ ನೋಡಿ, ಏನೇನು ಮಾಡಬಹುದು ಸುಮಲತಾ ಅವರು ಅಂತ. ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಬಹುದು. ಆಯಿತು, ಬೇಡ, ಯಾಕೋ ಇದು ಒದ್ದಾಟ ಆಗುತ್ತೆ, ಆಗಿದ್ದಂಥ ಅನುಕಂಪ ಇರಲ್ಲ, ಅಂಬರೀಷ್ ಅವರು ತೀರ್ಕೊಂಡಿದ್ದರು, ಆ ಒಂದು ಅನುಕಂಪದ ಆಧಾರದ ಮೇಲೆ ಮಂಡ್ಯದಲ್ಲಿ ನೀವು ಚೆಕ್ ಮಾಡಿಕೊಂಡಾಗ ಅನೇಕ ಬಾರಿ ಅನುಕಂಪದ ಅಲೆ ಕೆಲಸ ಮಾಡಿದೆ, ಅನೇಕ ಹೆಣ್ಣುಮಕ್ಕಳಿಗೆ ಕೆಲಸ ಮಾಡಿದೆ. ಇದು ಒಂದು ಸಲ ಗೆಲ್ಲಿಸಿದ್ದಾರೆ. ಆದರೆ ಆ ಅನುಕಂಪ ಇದೆಯಲ್ಲ, ಅದು ಒಂದು ಸ್ಥಳಕ್ಕೆ ಮಾತ್ರ ಮಂಡ್ಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸೀಮಿತವಾದಂತೆ ಕಾಣಿಸುತ್ತೆ. 2 ಸಲ ಬಂದಿರೋದು ಅಪರೂಪದಲ್ಲಿ ಅಪರೂಪ. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿಗೆ ತಲೆದೂಗಿ ಮಂಡ್ಯ ಚುನಾವಣಾ ಕಣದಿಂದನೇ ಹಿಂದೆ ಸರಿದು ತಟಸ್ಥರಾಗಿ ಉಳ್ಕೊಳ್ಳೋದು, ನ್ಯೂಟ್ರಲ್, ನಾನು ಯಾವ ಕಡೆಗೂ ಇಲ್ಲ, ಎಲೆಕ್ಷನ್ಗೂ ನನಗೂ ಸಂಬಂಧ ಇಲ್ಲ, ಇದೊಂದು ಆಪ್ಷನ್ ಬರುತ್ತೆ. ಮೂರನೇದು, BJP ಆಣತಿ ಪ್ರಕಾರ ಮೈತ್ರಿ ಪಕ್ಷದ JDS ಅಭ್ಯರ್ಥಿಗೆ ಸಪೋರ್ಟ್ ಕೊಡೋದು. BJP ಹೇಳಿದೆ ಮೈತ್ರಿ ಧರ್ಮ ಪಾಲಿಸಿ ಅಂತ ಹೇಳಿ, ಹಾಗಾಗಿ ಯಾರು ಕ್ಯಾಂಡಿಡೇಟ್ ಇದ್ದಾರಲ್ಲ JDS ಕ್ಯಾಂಡಿಡೇಟು, ಕುಮಾರಸ್ವಾಮಿ ಆಗ್ತಾರೋ ಇನ್ನೊಬ್ರು ಆಗ್ತಾರೋ, ಆಲ್ಮೋಸ್ಟ್ ಫೈನಲ್ ಅಂತ ಹೇಳಿದ್ದಾರೆ, ಅವರಿಗೆ ಜೈ ಅಂತ ಹೇಳೋದು, ಅವ್ರು ವೋಟ್ ಹಾಕಿ ಅಂತ ಮಾತನಾಡೋದು. ಇದು ಬಹಳ ಬಹಳ ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಇದೇ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ರಣರಂಪ ಹೋರಾಟ ನಡೆದಿತ್ತು ಮಂಡ್ಯದಲ್ಲಿ. ಆ ಒಂದು ಹೋರಾಟದಲ್ಲಿ ಸುಮಲತಾ ಅವರು ಗೆದ್ದಿದ್ದರೂ ಕೂಡ ಕೇಳಬಾರದ ಮಾತೆಲ್ಲ ಕೇಳಿಬಿಟ್ಟಿದ್ರು. ಆಗ ಸುಮಲತಾ ಅವರು ಬಾಯಿಗೆ ಬಂದಂತೆಲ್ಲ ಮಾತನಾಡಿದ್ರು ಅವರ ಬಗ್ಗೆ. ಅಷ್ಟು ಸುಲಭಕ್ಕೆ ಒಂದು 5 ವರ್ಷಗಳಿಗೆ ಅದೆಲ್ಲ ಮರೆತು ಹೋಗುವಂಥ ಮಾತುಗಳಲ್ಲ. ಇನ್ನೊಂದು, ಈ ಚುನಾವಣಾ ರಾಜಕಾರಣದಿಂದಾನೇ ಸದ್ಯಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡುವುದು. ಇನ್ನೂ ಒಂದು ಆಪ್ಷನ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ತಟಸ್ಥರಾಗಿದ್ದಂತೆ ಮಾಡಿ ಇಂಡೈರೆಕ್ಟಾಗಿ ಕುಮಾರಸ್ವಾಮಿ ವಿರುದ್ಧವೋ JDS ವಿರುದ್ಧದ ಅಭ್ಯರ್ಥಿಗೋ ಸಪೋರ್ಟ್ ಮಾಡುವುದು. ಈ ಆಪ್ಷನ್ನು ಇಟ್ಕೊಳ್ಳಿ ಅಂತ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಇದಕ್ಕೆ ಸುಮಲತಾ ಅವರು ಇಲ್ಲಿವರೆಗೂ ಏನೂ ಮಾತನಾಡದಂತೆ ಕಾಣಿಸ್ತಾ ಇಲ್ಲ.